ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಣ್ಣಿನ ಮಗ ಮನೋಜ್. ಇಂದು ಕುರಿಗಳಿಗೆ ನಾವು ಊಟ ಕೊಟ್ಟು ಹೊಲದಿಂದ ಹಸಿರು ಹುಲ್ಲು ತರೋ ಮಜಾ ನೋಡೋಣ ಬನ್ನಿ. ನಾನು ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ 1990 ಮಾಡಲು ಬುಲೆಟ್ ಸೌಂಡ್ ಸ್ಪ್ಲೆಂಡರ್ ಗಾಡಿ ತಗೊಂಡು ನಮ್ಮ ಕುರಿ ಶೆಡ್ ಕಡೆ ಜುಯ್ ಅಂತ ಹೊರಟೆ. ದಾರಿ ಅಂತೂ ಸೂಪರ್ ಆಗಿತ್ತು. ಜುಯ್ ಅಂತ ಹೋಗಿ ನಮ್ಮ ಕುರಿ ಶೆಡ್ ಹತ್ರ ಸ್ಟ್ಯಾಂಡಾಗಿ ನಿಲ್ಲಿಸ್ದೋನೆ ಅಲ್ಲೊಂದು ಬೀದಿ ಲೈಟ್ ಆನ್ ಆಗಿತ್ತು. ಅದನ್ನ ಆಫ್ ಮಾಡಿ ಗೇಟ್ ತೆಗ್ದೆ. ಗೇಟ್ ತೆಗಿತಿದ್ದಂಗೆ ನಮ್ಮ ಕುರಿಗಳು ಕಿವಿಗೆ ಕೇಳಿಸ್ಬಿಡ್ತೇನೆ ಆ ಸೌಂಡು. ಎಲ್ಲ ಬಂದು ಕಾಯ್ತಾ ನಿಂತಿದ್ದಾವೆ ಗೇಟ್ ಹತ್ರ. ನಾನು ಹೋದೋನೆ ಬೀಗ ತೆಗ್ದೆ. ಅವು ಕಾಯ್ತಾ ಇದ್ವು. ಬೀಗ ತೆಗಿತಿದ್ದಂಗೆ 1 2 3 ಸ್ಟಾರ್ಟ್ ಅಂತ ಎಲ್ಲ ಆಚೆ ಕಡೆ ಓಡ್ ಬಂದ್ಬಿಟ್ವು. ನಾನು ಒಳಗಿದ್ದ ಕುರಿ 2ನ ಆಚೆ ಕಡೆ ಓಡಿಸ್ಬಿಟ್ಟು ಇನ್ನೊಂದು ಡೋರ್ನ, ಫೀಡ್ ಹಾಕೋ ಡೋರ್ನ ಓಪನ್ ಮಾಡೋಣ ಅಂದೆ. ಕೀನೇ ಮರ್ತೋಗ್ಬಿಟ್ಟೆ. ಮತ್ತೆ ಕೀ ತಗೊಂಡು ಆ ಡೋರ್ನ ಓಪನ್ ಮಾಡಿದೆ. ಎಲ್ಲ ರೆಡಿ ಸ್ಟಡಿ ಗೋ ಅಂತ ಒಳಗಡೆ ಓಡೋದ್ವು. ಇನ್ನೆರಡು ಮಾತ್ರ ಅಲ್ಲೇ ಇದ್ವು. ಅವನ್ನು ಒಳಗಡೆ ಪಟ ಪಟ ಓಡಿಸ್ಬಿಟ್ಟು ಈಗ ಕಾಯ್ತಾ ಇದ್ದ ಕುರಿಗಳಿಗೆ ಚಕ ಕಟ್ ಮಾಡಿದ ಮೇವನ್ನ ಹಾಕ್ತಾ ಇದ್ದೀನಿ. ಇದಂತೂ ನಮ್ಮ ಕುರಿಗಳ ಟೀಮ್ ಇದು. ಬೆಳಗ್ಗೆ ಎದ್ದ ಕೂಡಲೇ ಊಟ ಕೊಡ್ರಿ ಅಂತ ಕೂಗೋ ಟೀಮು. ಇವ್ರುಗಳು ಒಮ್ಮೆ ಮೇವು ತಿನ್ನಕ್ಕೆ ಶುರು ಮಾಡಿದರೆ TV ಸೀರಿಯಲ್ ಹೀರೋಯಿನ್ಗೂ ಕಮ್ಮಿ ಇಲ್ಲ. ಅವ್ರು ಹೆಂಗೆ ತಲೆ ತಿಂತಾರೋ ಈ ಥರ ಇವು ನೇಪಿಯರ್ ತಿಂದ್ಬಿಡ್ತವೆ. ಕುರಿ ಸಾಕಾಣಿಕೆ ಅಂದರೆ ಸುಮ್ಮನೆ ಅಲ್ಲ. ಸಾಕೋರ್ಗೆ ಪೇಷನ್ಸ್ ಇರಬೇಕು ಮತ್ತು ರೆಗ್ಯುಲರ್ ಕೇರ್ ಕೊಡಬೇಕು. ಕುರಿಗಳಂತೂ ನಾನು ಹಾಕಿದ ಮೇವನ್ನೇ ನೋಡ್ಕೊಂಡು ಜಲ್ ಸುರಿಸ್ತಾ ಇದ್ವು. ನಾನು ಮೇವು ಹಾಕಿದ ಬುಟ್ಟಿನ ಅಲ್ಲಿಟ್ಬಿಟ್ಟು ಕುರಿಗಳನ್ನ ಹೊರಗೆ ಬಿಡಬೇಕು ಅಂತ ಬರ್ತಾ ಇದ್ದೆ. ರೆಡಿ 1 2 3 ಗೋ. ಡೋರ್ ಓಪನ್ ಮಾಡ್ತಾ ಇದ್ದಂಗೆ ನಾನು ಫಸ್ಟ್ ಅಂತ ಕುರಿಗಳೆಲ್ಲ ಓಡ್ ಬಂದ್ಬಿಟ್ವು. ಅವ್ರವ್ರ ಜಾಗದಲ್ಲಿ ನಿಂತ್ಕೊಂಡು ನೇಪಿಯರ್ನ ಪಟ ಅಂತ ಮೇಯೋದಕ್ಕೆ ಶುರು ಮಾಡಿದ್ವು. ಲಾಸ್ಟಿಗೆ ಬಂದ ಕುರಿಗಳಂತೂ ಎಲ್ಲ ರೇಸಲ್ಲೂ ಲಾಸ್ಟಿಗೆ ಬರ್ತವೆ. ಅದು ಯಾಕೆ ಅಂತ ಅವ್ರನ್ನೇ ಕೇಳಬೇಕು. ಕುರಿಗಳು ಊಟದ ಟೈಮ್ ಅಂದರೆ ಸಾಕು ಎಕ್ಸಾಮ್ ಬೆಲ್ ಬಾರಿಸ್ದಂಗೆ ಓಡ್ತಿರ್ತವೆ. ಎಕ್ಸಾಮ್ ಬರೆಯೋಕೆ ಹುಡುಗರು ಓಡ್ತಾರಲ್ಲ ಹಂಗೆ ಇವತ್ತು ನೆನ್ನೆ ಒಂದು ಸಣ್ಣ ಕುರಿಗೆ ಗಾಯ ಆಗಿತ್ತು. ಆ ಗಾಯಕ್ಕೆ ಔಷಧಿ ಹಚ್ಚೋಣ ಅಂತ ಒಂದು ಆಯಿಂಟ್ಮೆಂಟ್ ತಂದಿದ್ದೆ. ಈಗ ಕ್ಯೂರ್ ಆಗ್ತಾ ಇದೆ. ದಿನ ಆಯಿಂಟ್ಮೆಂಟು ಆಯುರ್ವೇದಿಕ್ ಕ್ರೀಮ್, ಅದು ಹಿಮಾಡ್ ಅಂತೇಳಿ, ಅದನ್ನು ಹಚ್ತಿದ್ದೀನಿ ಡೈಲಿ. ಈಗ 90% ಕ್ಯೂರ್ ಆಗಿದೆ. ಹಂಗೆ ಮುಂದಕ್ಕೆ ಫುಲ್ ವಾಸಿ ಆಗುತ್ತೆ. ನಾನು ಮೇವು ಹಾಕ್ದೇ ಸೊಯ್ ಅಂತ ಮತ್ತೆ ನಮ್ಮ ಜಮೀನ್ ಕಡೆ ಹೊರಟೆ. ಈ ಹಳ್ಳಿಗಳ ರೋಡ್ ಅಂದರೆ ಸಾಕು ಒಳ್ಳೆ ಅಮ್ಯೂಸ್ಮೆಂಟ್ ಪಾರ್ಕ್ ರೈಡ್ ಥರ. ಅಪ್ಪು ಡೌನು ಲೆಫ್ಟು ರೈಟು ಎಲ್ಲ ಸೈಡ್ಸು ಶೇಕ್ ಆಗೋಗುತ್ತೆ. ಸಸ್ಪೆನ್ಷನ್ ಸ್ಟ್ರಾಂಗ್ ಇರುತ್ತೋ ಇಲ್ಲ ನನ್ನ ಬೆನ್ಮೂಳೆ ಸ್ಟ್ರಾಂಗ್ ಇರುತ್ತೋ, ಎರಡರಲ್ಲಿ ನೀವೇ ಡಿಸೈಡ್ ಮಾಡಿ. ಮಳೆ ಬಂದ್ರಂತೂ ಈ ರಸ್ತೆ ಮೇಲೆ ಸ್ಟೆಂಟ್ ಮಾಡೋಕ್ಕೆ ಸರ್ಕಸ್ ಆರ್ಟಿಸ್ಟ್ ಬೇಕಾಗುತ್ತೆ. ರೋಡ್ಗಳಂತೂ ಹಳ್ಳಿ ಕಡೆಯಲ್ಲಿ ಫುಲ್ ಆಫ್ ರೋಡ್ಗಳು. ಸಿಟಿ ಟ್ರಾಫಿಕ್ನಲ್ಲಿ ಆನ್ ಸೌಂಡು, ಈ ರೋಡಲ್ಲಿ ಬರೀ ಸಸ್ಪೆನ್ಷನ್ ಸೌಂಡು. ಮತ್ತು ರೋಡಂತೂ ಫುಲ್ಲು ಜಾರಾಡುತ್ತೆ. ಈ ರಸ್ತೆ ಅಂದರೆ ನ್ಯಾಚುರಲ್ ಮಸಾಜ್ ಮಿಷಿನ್ ಇದ್ದಂಗೆ, ಎಕ್ಸ್ಟ್ರಾ ಚಾರ್ಜೇ ಬೇಡ. ನೋಡಿ ರೋಡ್ ಹೇಗಿದೆ. ಇಲ್ಲೇ ನೆಕ್ಸ್ಟ್ KGF ಶೂಟಿಂಗ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ನಾನೀಗ ಲೇ ಲಡಾಖ್ ಆಫ್ ರೋಡಿಂಗ್ ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ಇಲ್ಲ, ನಮ್ಮ ಜಮೀನಿಗೆ ಕುರಿಗಳಿಗೆ ನೇಪಿಯರ್ ತರೋಗೋಸ್ಕರ ಫುಲ್ ಸ್ಪೀಡಲ್ಲಿ ನಮ್ಮ ಹಳೆ ಸ್ಪ್ಲೆಂಡರ್ ಗಾಡೀಲಿ 80-90 ಸ್ಪೀಡಲ್ಲಿ ಫುಲ್ ಆಫ್ ರೋಡಿಂಗ್ ಹೋಗ್ತಾ ಇದ್ದೀನಿ. ರೋಡಲ್ಲಿ ಒಂದು ಸ್ವಲ್ಪ ಯಾಮಾರಿದ್ರು ಫುಲ್ ಮಡ್ಬಾತು. ಏನೇ ಅಂದರೂ ರೈತರಿಗೆ ಈ ಸ್ಪ್ಲೆಂಡರ್ ಪ್ಲಸ್ ಮಾಡಿದ್ದ ಇರೋ ಕಂಪ್ನಿಗೆ ತುಂಬ ಧನ್ಯವಾದ. ಎಂಥ ಗುಡ್ಡಗಾಡ ಆದರೂ ಹತ್ತಿಸ್ಕೊಂಡು ಹೋಗ್ತಾ ಇರ್ಬೋದು. ಯಾವ ಆಫ್ ರೋಡ್ ಕೇಳಲ್ಲ, ಯಾವ ಆನ್ ರೋಡ್ ಕೇಳಲ್ಲ. 100 ರೂಪಾಯಿನ ಪೆಟ್ರೋಲ್ ಹಾಕ್ಸಿದ್ರೆ ಸಾಕು, 3 ದಿನ ಆರಾಮಾಗಿ ಸ್ವಿಂಗ್ ಅಂತ ಓಡಾಡ್ಬೋದು. ನಮ್ಮ ಜಮೀನು ಹೆಂಗೈತೆ ಒಂದ್ಸಲಿ ನೋಡೋಣ ಬೆಳಗ್ಗೆ ಅಂತ ಬಂದು ನನಗೆ ತಿರುಗಿಸ್ಕೊಂಡು ಮತ್ತೆ ನಮ್ಮ ಜಮೀನು ಕಡೆ ಹೊರಟೆ. ಹೆಂಗೆ ಕಾಣಿಸ್ತಾ ಇದ್ದೀನಿ ಬೈಕ್ ಓಡಿಸ್ಬೇಕಾರೆ? ಸ್ವಿಂಗ್ ಅಂತ ಹೋಗ್ತಾ ಇರೋದೆ. ನಮ್ಮ ಜಮೀನಿಗೆ ಬಂದೆ. ಈಗ ನೆಕ್ಸ್ಟು ಅವ್ರ ಮೇಲಿರೋ ಸಿಟ್ಟನೆಲ್ಲ ಈ ನೇಪಿಯರ್ ಮೇಲೆ ತೋರಿಸಿ ಎಲ್ಲ ಪಟ ಕುಯ್ದು ಹಾಕ್ಬಿಟ್ಟೆ.
ಈ ಕಟ್ ಮಾಡಿದ ನೇಪಿಯರ್ನ ಎತ್ತಬೇಕು ಅಂದರೆ ಒಂದು ಜಿಮ್ನ ಸಬ್ಸ್ಕ್ರಿಪ್ಷನ್ ಬೇಕಾಗುತ್ತೆ, ಸ್ವಲ್ಪ ಪ್ರೋಟೀನೂ ಬೇಕಾಗುತ್ತೆ. ಯಾಕಂದರೆ ಈ ನೇಪಿಯರ್ ಎಷ್ಟು ತೂಕ ಅಂತ ಅದನ್ನ ಎತ್ಕೊಂಬರೋರಿಗೆ ಗೊತ್ತು. ಈ ನೇಪಿಯರ್ನ ದಿನ ಹೊತ್ಕೊಂಡು ಹೋಗ್ತಾ ಇದ್ರೆ ಯಾವ ಪುಷಪ್ಸು ಬೇಡ, ಯಾವ ಪುಲ್ಲಪ್ಸು ಬೇಡ, ಬೈಸಿಪ್ಸು ಶೋಲ್ಡರ್ಸು ತಾನಾಗೆ ಬರ್ತವೆ. ಇದಕ್ಕೆ ಯಾವುದೇ ಜಿಮ್ ಮಾಡೋ ಅವಶ್ಯಕತೆನೇ ಇಲ್ಲ. ಮತ್ತೆ ನಾನು ನೇಪಿಯರ್ ತಗೊಂಡು ನಮ್ಮ ಕುರಿಗಳಿಗೆ ಝೊಮ್ಯಾಟೊ ಡೆಲಿವರಿ ಕೊಡೋಕ್ಕೆ ಹೊರಟೆ. ಬಾಯ್.